ಸೊ ಆಯ್ತು, ನೀವು ಹೇಳಿದ್ರಿ ಯಾವುದಾದ್ರೂ JMFC ನ್ಯಾಯಾಧೀಶರು ನೀವು ಆಯ್ಕೆ ಮಾಡ್ಕೊಳ್ಳಿ, ಅವ್ರ ಎದುರು ಕೊಡಿ ಅಂತ ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಕೊಟ್ಟೆ. ಆಯಿತು ಅಂದರು ಅಷ್ಟೇ. ಅವ್ರಿಗೆ ಅದ್ರ ಬಗ್ಗೆ 10 days ಟೈಮ್ ಕೊಟ್ಟೆ. ನನ್ನ ಫೋನ್ ನಂಬರ್ ಕೊಟ್ಟೆ. ನೀವು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ, ನೀವು ಏನು ಹೇಳಬೇಡಿ, ಕೊಡಲಿಕ್ಕೆ ನಾನು ತಯಾರಿದ್ದೇನೆ, ಸಾಕ್ಷ್ಯಾಧಾರಗಳು ಮತ್ತು ನನಗೆ ತಿಳಿದಿದ್ದನ್ನು ಹೇಳಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ನಾನು ಆ ಜಡ್ಜ್ ಹತ್ರ ನಾನು ಇದು ಕಮ್ಯುನಿಕೇಟ್ ಮಾಡ್ತೇನೆ, ಕ್ರೈಮ್ ನಂಬರ್ ಅದೆಲ್ಲ ಕೊಟ್ಬಿಟ್ಟು ಮಾಡ್ತೇನೆ. ಒಂದು ಮಾಡಲಿಲ್ಲ. 10 days ಒಳಗಡೆ ನೀವು ಇದಕ್ಕೆ ನನಗೆ ಪಾಸಿಟಿವ್ ಆಗಿ ಆನ್ಸರ್ ಕೊಡಿ, ಹೌದು ಅನ್ನಿ ಇಲ್ಲ ಅನ್ನಿ ಅಷ್ಟೇ ಅಂತ. ಇಲ್ಲ, ಮಾಡಲಿಲ್ಲ. 10 days, 20 days, 30 days, ನೋ ರಿಪ್ಲೈ. ಏನು ಮಾಡಲಿ? ನಾನು ಅನ್ಕೋಬೇಕು ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಅಂತ. ಇಷ್ಟ ಇದ್ದಿದ್ರೆ ಕೊಡ್ಬೋದಾಗಿತ್ತಲ್ಲ, ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಕಷ್ಟ ಇರಲಿಲ್ಲ, ತನಿಖಾಧಿಕಾರಿಗೆ ಕೊಡೋದು ಬೇಡ, ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾವ ನ್ಯಾಯಾಲಯಕ್ಕೆ ನಾವು ಪವರ್ಸ್ ಕೊಟ್ಟಿದ್ದೇವೆ ಅಪರಾಧಿ ನಿರಪರಾಧಿ ಅಂತ ವಿಂಗಡಿಸಲಿಕ್ಕೆ, ಯಾವ ನ್ಯಾಯಾಲಯಕ್ಕೆ ಕಾನೂನು ಅವಕಾಶ ಕೊಟ್ಟಿದೆ ಆ ನ್ಯಾಯಾಲಯಕ್ಕೇ ಇವರು ಸಾಕ್ಷಿ ಕೊಡಲಿದ್ರೆ, ನಾನು ನ್ಯಾಯಾಲಯಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿ, ಓನ್ಲಿ ತನಿಖಾ ಏಜೆನ್ಸಿ ಆದ ನಾನು ಹೇಗೆ ಅವ್ರ ಪಬ್ಲಿಕ್ ಇದಿದೆಯಲ್ಲ, ಹೆಲ್ಪ್ ಇದೆಯಲ್ಲ ತನಿಖೆಗೆ ಬೇಕೇ ಬೇಕು. ನಾವು ವಿ ಕ್ಯಾನಾಟ್ ಡೂ ವಿತ್ ಅವರ್ ಓನ್ ಹ್ಯಾಂಡ್. ನಾವು ವಿ ಆರ್ ಡಿಪೆಂಡಿಂಗ್ ಅಪಾನ್ ದಿ ಸೊಸೈಟಿ ಫಾರ್ ಕಲೆಕ್ಷನ್ ಆಫ್ ಎವಿಡೆನ್ಸಸ್, ಕೋಆಪರೇಷನ್ ಫ್ರಮ್ ದಿ ಪಬ್ಲಿಕ್. ದಟ್ ಈಸ್ ಎ ಸಿವಿಲಿಯನ್ ಕ್ಯಾರೆಕ್ಟರ್. ಈ ದೇಶದಲ್ಲಿ ನಾಗರಿಕ ಅನ್ನುವುದು ಯಾವಾಗ ಅಂದರೆ ಕಾನೂನುಬದ್ಧವಾದ ಏಜೆನ್ಸಿಗೆ ಕಾನೂನುಬದ್ಧವಾಗಿ ಸಹಾಯ ಮಾಡುವುದರಿಂದ ಅಂತ.